ನೋಡಿ, ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕೈ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ಖುದ್ದು ಅಖಾಡಕ್ಕಿಳಿದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮನವೊಲಿಸುವಲ್ಲಿ ಯಶಸ್ವಿಯಾದ್ರ ಯಾರ ವಿಚಾರದ ಬಗ್ಗೆ ಅಂತ ಹೇಳಿ ಮಾಹಿತಿ ಬರ್ತಾರೆ, ಬನ್ನಿ ನೋಡ್ತಾ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕೈ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿ.ಬಿ. ಜಯಚಂದ್ರ ನಿವಾಸಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಟಿ.ಬಿ. ಜಯಚಂದ್ರ ಭೇಟಿಯಾಗಿ ಮನವೊಲಿಸೋ ಪ್ರಯತ್ನಗಳನ್ನ ಮಾಡಿದ್ರು, ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿಪಕ್ಷ ಸಾಲಿನಲ್ಲಿ ಪ್ರತ್ಯೇಕ ಆಸನಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಟಿ.ಬಿ. ಜಯಚಂದ್ರ ಅವರು. ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾದ ನಂತರ ಇದೀಗ ಅಸಮಾಧಾನ ಅಂತ್ಯವಾದಂತೆ ಕಾಣಸಿಗ್ತಾ ಇದೆ. ಸಮಸ್ಯೆಗಳು ಬಗೆಹರಿದಿವೆ, ಮುನ್ಸನ್ನ ಮರೆತು ಕೆಲಸಕ್ಕೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಕಚೇರಿಗೆ ತೆರಳಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಟಿ.ಬಿ. ಜಯಚಂದ್ರ. ನೋಡಿ, ಶಿರಾ ಶಾಸಕ ಟಿ.ಬಿ. ಜಯಚಂದ್ರ ಅವರೊಂದಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಿದಂತಹ ಸಂಧಾನ ಸಕ್ಸಸ್ ಆಗಿದೆ. ನಾಳೆಯಿಂದಲೇ ನಾನು ಸ್ಪೀಕರ್ ಆಗಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಟಿ.ಬಿ. ಜಯಚಂದ್ರ ಅವರು ಹೇಳಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ರು ಶಾಸಕ ಟಿ.ಬಿ. ಜಯಚಂದ್ರ. ಅವರ ನಿವಾಸಕ್ಕೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಭೇಟಿಯನ್ನ ಕೊಟ್ಟು ಶಾಸಕರೊಂದಿಗೆ ಸುದೀರ್ಘವಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ನೂತನ ಸಚಿವ ಬಾಲಕೃಷ್ಣ ಹಾಗೂ ಶಾಸಕ ಡಾಕ್ಟರ್ ರಂಗನಾಥ್ ಸೇರಿದಂತೆ ಹಲವು ಗಣ್ಯರು ಕೂಡ ಉಪಸ್ಥಿತರಿದ್ದರು. ಅವರ ಮನವೊಲಿಸಬೇಕಲ್ವಾ, ಸೊ ಹಾಗಾಗಿ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬಂದಿದ್ರು. ಮುಂಬರುವಂತಹ ವಿಧಾನಸಭೆಯಲ್ಲಿ ಯಾವ ವಿಚಾರ ಮಾತಾಡಬೇಕು, ಯಾವ ವಿಚಾರ ಚರ್ಚೆಯನ್ನು ಮಾಡಬೇಕು ಅನ್ನುವಂತಹ ಬಗ್ಗೆ ಮಾತನಾಡಿದ್ವಿ ಅಂತ ಹೇಳಿ ಮಾಧ್ಯಮದವರ ಮುಂದೆ ಮಾತನಾಡಿದ್ರು. ಸದ್ಯ ನಾನೊಬ್ಬ ಸ್ಪೀಕರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಬಿಟ್ಟು ಬೇರೆ ಏನೂ ಮಾತನಾಡುವುದಿಲ್ಲ. ಸದ್ಯ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ನಾಳೆಯಿಂದಲೇ ನಾನು ಸ್ಪೀಕರ್ ಆಗಿ ಕೆಲಸವನ್ನ ನಿಭಾಯಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರನ್ನ ಕೂಡ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಮಾತನಾಡಿದಂತಹವರು ಜಯಚಂದ್ರ ಅವರು ಸ್ಪೀಕರ್ ಆಗಿದ್ದಾರೆ, ಅವರು ಬರೋದಕ್ಕಾಗಲ್ಲ, ಅಂದರೆ ನಾವೆಲ್ಲಿದ್ದೀವೋ ಅವರನ್ನ ಅಲ್ಲಿ ಕರ್ಸ್ಕೊಳ್ಳೋದಕ್ಕಾಗೋದಿಲ್ಲ, ಬಿಕಾಸ್ ಯಾಕೆಂದರೆ ಅವರು ಸ್ಪೀಕರ್ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಸಿಎಂ ಆಗಿ ನಾವೇ ಅವ್ರ ಹತ್ರ ಬರಬೇಕು, ಸೊ ಹಾಗಾಗಿ ಬಂದಿದ್ದೇವೆ, ಅವರು ನನ್ನ ಆತ್ಮೀಯರು, ಮನೆಗೆ ಬಂದಿದ್ದೆ ಅಷ್ಟೇ ಅಂತ ಕೂಡ ಹೇಳಿದ್ದು ಅಲ್ಲದೆ ಸಚಿವ ಸ್ಥಾನದ ಅಸಮಾಧಾನದ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹಾಗೆ ನಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕೊನೆಗೂ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಈಗಾಗಲೇ ಒಂದಷ್ಟು ಅಸಮಾಧಾನಗಳು ಭುಗಿಲೇಳ್ತಾ ಇರುವಂತಹ ಸಂದರ್ಭದಲ್ಲಿಯೇ ಇದೀಗ ಅಸಮಾಧಾನಗಳನ್ನು ಒಂದಷ್ಟು ಶಮನ ಮಾಡುವಂತಹ ಕೆಲಸಗಳಾಗ್ತಾ ಇದೆ.